ಇನ್ನು ಕೊಲ್ಲಿ ಯುದ್ಧದಿಂದ ಇಂಧನ ಸಮಸ್ಯೆಗೆ ಇಡೀ ಜಗತ್ತೇ ಸಿಲುಕಿದ್ದನ್ನು ನಾವು ನೋಡ್ಬಿಟ್ಟಿದ್ದೇವೆ. ಆದರೆ ಭಾರತದಲ್ಲಿ ತೈಲ ಬಿಕ್ಕಟ್ಟು ಜನರಿಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ತಟ್ಟಿಲ್ಲ. ಯಾಕೆಂದ್ರೆ ಕೇಂದ್ರ ಸರ್ಕಾರ ಬ್ಯಾಲೆನ್ಸ್ ಮಾಡಿದೆ ಅಂತ. 4 ತಿಂಗಳು ಗಲ್ಫ್ ಮಾರ್ಗ ಬಂದ್ ಆಗಿದ್ರೂ ಕೂಡ ದೇಶದ ಜನರಿಗೆ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗಿಲ್ಲ. ದೇಶದ ಒಂದೇ ಒಂದು ಪೆಟ್ರೋಲ್ ಬಂಕ್ ಕೂಡ ಖಾಲಿ ಆಗಲಿಲ್ಲ. ಇದಕ್ಕೆಲ್ಲ ಕಾರಣ ಕೇಂದ್ರ ಸರ್ಕಾರದ ದಿಟ್ಟ ನಿರ್ಧಾರಗಳು. ಆ ದಿಟ್ಟ ನಿರ್ಧಾರಗಳನ್ನ ಒಮ್ಮೆ ನೋಡೋದಾದ್ರೆ 2014ರಲ್ಲಿ ಭಾರತದಲ್ಲಿ LPG ಆಮದು ಟರ್ಮಿನಲ್ ಬರೀ 11 ಮಾತ್ರ ಇತ್ತು. ಆದರೆ 2026ರಲ್ಲಿ LPG ಆಮದು ಟರ್ಮಿನಲ್ಗಳು 22ಕ್ಕೆ ಏರಿಕೆ ಆಗಿದೆ. LPG ಪೈಪ್ಲೈನ್ ನೆಟ್ವರ್ಕ್ 2014ರಲ್ಲಿ 2311 ಕಿಲೋಮೀಟರ್ ಮಾತ್ರ ಇತ್ತು. 2026ರಲ್ಲಿ LPG ಪೈಪ್ಲೈನ್ ನೆಟ್ವರ್ಕ್ 6242 ಕಿಲೋಮೀಟರ್ನಷ್ಟಿದೆ. ಕಚ್ಚಾ ತೈಲ 2014ರವರೆಗೂ 27 ದೇಶಗಳಿಂದ ಆಮದು ಆಗ್ತಾ ಇತ್ತು. ಈಗ ಕಚ್ಚಾ ತೈಲ 41 ದೇಶಗಳಿಂದ ಭಾರತಕ್ಕೆ ಪೂರೈಕೆ ಆಗ್ತಾ ಇದೆ. ಯುದ್ಧ ತೀವ್ರವಾಗ್ತಾ ಹೋಗ್ತಾ ಇದ್ದು 1 ಲೀಟರ್ ಪೆಟ್ರೋಲ್ ಡೀಸೆಲ್ಗೆ 25 ರೂಪಾಯಿ ನಷ್ಟ ಆಗ್ತಾ ಇದೆ. ವಿಶ್ವದ ಅನೇಕ ದೇಶಗಳಲ್ಲಿ ತೈಲ ಬೆಲೆ ಹತ್ತತ್ರ 50ರಿಂದ 80 ರೂಪಾಯಿವರೆಗೂ ಕೂಡ ಜಾಸ್ತಿ ಆಗಿರುವಂಥದ್ದು 1 ಲೀಟರ್ಗೆ. ಆದರೆ ಭಾರತದಲ್ಲಿ 3ರಿಂದ 10 ರೂಪಾಯಿ ದರ ಜಾಸ್ತಿ ಆಗಿದೆ. ಇದು ಹೊರೆ ಅನ್ಸಿದ್ರು ಕೂಡ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಇದು ಕಮ್ಮಿನೇ. ಯಾಕೆಂದ್ರೆ ಗ್ರಾಹಕರಿಗೆ ಹೊರೆ ಆಗದಂತೆ ಕೇಂದ್ರ ಸರ್ಕಾರ ಕೇಂದ್ರ ಅಬಕಾರಿ ಸುಂಕ ಲೀಟರ್ಗೆ 10 ರೂಪಾಯಿ ಕಡಿತ ಮಾಡಿತ್ತು. ಪೆಟ್ರೋಲ್ ಮೇಲಿದ್ದಂಥ ಅಬಕಾರಿ ಸುಂಕವನ್ನ 13 ರೂಪಾಯಿಯಿಂದ 3ಕ್ಕೆ ಇಳಿಕೆ ಮಾಡಿದೆ. ಡೀಸೆಲ್ ಮೇಲಿದ್ದಂಥ ಅಬಕಾರಿ ಸುಂಕವನ್ನ 10ರಿಂದ 0ಕ್ಕೆ ಇಳಿಕೆ ಮಾಡಿರುವಂಥದ್ದು. ಸೊ ಹೀಗಾಗಿ ಜನರಿಗೆ ದೊಡ್ಡ ಮಟ್ಟದಲ್ಲಿ ಆಗಬೇಕಾಗಿದ್ದಂಥ ಹೊರೆ ತಪ್ಪಿದಂತಾಗಿರುತ್ತೆ.